ಇರೋ ಅಕ್ಕಿ ಬೇಳೆ ರೇಟ್ ಡಬಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದೇ ರೀತಿ ಯುದ್ಧದ ಕಾರಣದಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ನಾವು ಪ್ರತಿದಿನ ಲಕ್ಷಾಂತರ ಬ್ಯಾರಲ್ ಪೆಟ್ರೋಲ್ ತರಬೇಕು. ರೇಟ್ ಎಷ್ಟೇ ಜಾಸ್ತಿ ಆದರೂ ನಾವು ತರಲೇಬೇಕು, ಬೇರೆ ದಾರಿ ಇಲ್ಲ. ಇಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಇದೆ. ನಾವು ಆ ಅರಬ್ ದೇಶದವನಿಗೆ ಪೆಟ್ರೋಲ್ ಕೊಡುವಂಥ ನಮ್ಮ ಗಾಂಧಿ ತಾತನ ಚಿತ್ರ ಇರುವ 500 ರೂಪಾಯಿ ನೋಟ್ ಕೊಟ್ಟರೆ ಅವನು ತಗೊಳ್ಳಲ್ಲ, ಎತ್ಕೊಂಡಿ ಅಂತಾನೆ. ನಿಮ್ಮ ರೂಪಾಯಿ ನನಗೆ ಬೇಡ, ನನಗೆ ಅಮೇರಿಕದ ಡಾಲರ್ನಲ್ಲಿ ದುಡ್ಡು ಬೇಕು ಅಂತಾನೆ. ಇಡೀ ಪ್ರಪಂಚದಲ್ಲಿ ನೀವು ಬೇರೆ ದೇಶದಿಂದ ಏನೇ ಖರೀದಿಸಬೇಕು ಅಂದರೂ ಡಾಲರ್ನಲ್ಲೇ ದುಡ್ಡು ಕೊಡಬೇಕು. ಇದು ಅಮೇರಿಕ ಡಾಲರ್ ದಾದಾಗಿರಿ. ಹಾಗಾಗಿ ನಾವು ನಮ್ಮಲ್ಲಿರುವ ವಸ್ತುಗಳನ್ನು ಬೇರೆ ದೇಶಕ್ಕೆ ಮಾರಿ ಅವರಿಂದ ಡಾಲರ್ ಸಂಪಾದಿಸಿ ಆ ಡಾಲರನ್ನು ನಮ್ಮ ರಿಸರ್ವ್ ಬ್ಯಾಂಕ್ನಲ್ಲಿ ಒಂದು ದೊಡ್ಡ ಡಬ್ಬಿಯಲ್ಲಿ ಕೂಡಿಡ್ತೀವಿ. ಆ ಡಬ್ಬಿಯ ಹೆಸರೇ ವಿದೇಶಿ ವಿನಿಮಯ ಮೀಸಲು. ಇದು ನಮ್ಮ ದೇಶದ ಸೇವಿಂಗ್ಸ್ ಅಕೌಂಟ್ ಇದ್ದ ಹಾಗೆ. ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಿರೋದ್ರಿಂದ ನಮ್ಮ ಸೇವಿಂಗ್ಸ್ ಡಬ್ಬಿಯಿಂದ ಕಂತೆ ಡಾಲರ್ ಅನ್ನ ನಾವು ಅರಬ್ ದೇಶಗಳಿಗೆ ಕೊಡಬೇಕಾಗಿ ಬಂದಿದೆ. ನಮ್ಮ ಸೇವಿಂಗ್ಸ್ ವೇಗವಾಗಿ ಕರಗ್ತಾ ಇದೆ. ಸರಿ, ಪೆಟ್ರೋಲ್ ಅಂದ್ರೆ ಅನಿವಾರ್ಯ, ನಾವು ತರಲೇಬೇಕು. ಅತಿ ಹೆಚ್ಚು ಚಿನ್ನವನ್ನ ಇಷ್ಟಪಡುವ ಮತ್ತು ಖರೀದಿಸುವ ಜನ ಅಂದ್ರೆ ಅದು ನಾವು ಭಾರತೀಯರು. ಆದರೆ ಪೆಟ್ರೋಲ್ ತರಾನೇ ನಮ್ಮ ದೇಶದಲ್ಲಿ ಚಿನ್ನದ ಗಣಿಗಳಿಲ್ಲ. ನಾವೆಲ್ಲ ಅಂಗಡಿಯಲ್ಲಿ ಕೊಳ್ಳುವ ಚಿನ್ನ ಸ್ವಿಟ್ಜರ್ಲ್ಯಾಂಡ್, ದುಬೈನಂತಹ ದೇಶಗಳಿಂದಲೇ ಬರಬೇಕು. ಅದಕ್ಕೂ ನಾವು ಅವರಿಗೆ ಡಾಲರ್ ಅನ್ನೇ ಕೊಡಬೇಕು. ಒಂದು ಕಡೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ನಮ್ಮ ಮನೆಯಲ್ಲಿದ್ದ ಡಾಲರ್ ಎಲ್ಲ ಖರ್ಚಾಗ್ತಾ ಇದೆ. ಅದ್ರ ಜೊತೆಗೆ ನಾವೆಲ್ಲರೂ ಹೋಗಿ ಅಂಗಡಿಯಲ್ಲಿ ಲಕ್ಷ ಚಿನ್ನದ ಬಿಸ್ಕೆಟ್, ನೆಕ್ಲೆಸ್ ಅನ್ನ ಖರೀದಿಸ್ತೇವೆ. ನಾವು ಚಿನ್ನವನ್ನ ಖರೀದಿಸಿದಷ್ಟು ನಮ್ಮ ಸರ್ಕಾರಕ್ಕೆ ಆ ಚಿನ್ನವನ್ನ ಹೊರದೇಶದಿಂದ ತರಿಸಲು ಆ ಡಬ್ಬಿಯಲ್ಲಿದ್ದ ಉಳಿದ ಡಾಲರ್ಗಳನ್ನ ಅವರಿಗೆ ಕೊಡಬೇಕಾಗುತ್ತೆ. ಚಿನ್ನ ಯಾಕೊಂದು ಆದ್ರೆ ಆ ಸೇವಿಂಗ್ಸ್ ಕರಗಲು ಬಹಳ ಸಮಯ ಬೇಕಾಗಿಲ್ಲ. ನಾವು ಮೈ ಮರೆತರೆ ಏನಾಗುತ್ತೆ ಅಂತ ಪಕ್ಕದ ಶ್ರೀಲಂಕಾ ಮತ್ತು ಪಾಕಿಸ್ತಾನದ ಕಡೆ ತಿರುಗಿ ನೋಡಿ. ಶ್ರೀಲಂಕಾ ದಿವಾಳಿಯಾಗಲು ಅಲ್ಲಿನ ಜನ ರಸ್ತೆಗೆ ಬಂದು ಅಧ್ಯಕ್ಷರ ಅರಮನೆಗೆ ನುಗ್ಗಲು ಕಾರಣವೇನು ಗೊತ್ತಾ? ಅವರ ಬಳಿ ಆಮದು ಮಾಡಿಕೊಳ್ಳಲು ಡಾಲರ್ ಇರಲಿಲ್ಲ. ಶ್ರೀಲಂಕಾಕ್ಕೂ ಪೆಟ್ರೋಲ್, ಗ್ಯಾಸ್, ಔಷಧಿ ಹೊರಗಿನಿಂದಲೇ ಬರಬೇಕು. ಆದರೆ ಅವರ ಬಳಿ ದುಡ್ಡು ಖಾಲಿಯಾಗಿತ್ತು. ಪೆಟ್ರೋಲ್ ತರಲು ದುಡ್ಡಿಲ್ಲದೆ ಗಾಡಿಗಳೆಲ್ಲ ರಸ್ತೆಯಲ್ಲಿ ನಿಂತು ಬಿಟ್ಟವು. ಕರೆಂಟ್ ಉತ್ಪಾದನೆ ಮಾಡಲು, ಕಲ್ಲಿದ್ದಲು ತರಲು ದುಡ್ಡಿಲ್ಲದೆ ಇಡೀ ದೇಶ ಕತ್ತಲಿನಲ್ಲಿ ಮುಳುಗ್ತು. ದಿನಸಿ ತರಲು ದುಡ್ಡಿಲ್ಲದೆ ಆಹಾರದ ಬೆಲೆ 10 ಪಟ್ಟು ಹೆಚ್ಚಾಯಿತು. ಭಾರತಕ್ಕೆ ಅಂತಹ ಪರಿಸ್ಥಿತಿ ಬರೋದಿಲ್ಲ ಅನ್ನೋದು 100ಕ್ಕೆ 100 ಸತ್ಯ. ಆದರೆ ನಮ್ಮ ಡಾಲರ್ ಕಡಿಮೆ ಆದರೆ ಏನಾಗುತ್ತೆ ಗೊತ್ತಾ? $1 ಬೆಲೆ ಈಗ ಆಲ್ಮೋಸ್ಟ್ 92-91 ರೂಪಾಯಿಗೆ ಬಂದಿದೆ. ನಮ್ಮ ಸೇವಿಂಗ್ಸ್ ಕಡಿಮೆ ಆದರೆ ಡಾಲರ್ ಎದುರು ನಮ್ಮ ರೂಪಾಯಿ ಮೌಲ್ಯ ಕುಸಿಯುತ್ತಾ ಹೋಗುತ್ತೆ. $1ಗೆ 100-110 ರೂಪಾಯಿ ಆಗಬಹುದು. ಅದರ ಅರ್ಥ ಏನು? ನಾವು ಹೊರಗಡೆಯಿಂದ ತರಿಸುವ ಮೊಬೈಲು, ಲ್ಯಾಪ್ಟಾಪು, ಟಿವಿ, ಬೈಕ್ ಪಾರ್ಟ್ಸು ಎಲ್ಲದಕ್ಕೂ ರೇಟು ವಿಪರೀತವಾಗಿ ಜಾಸ್ತಿ ಆಗುತ್ತೆ. ಬೆಲೆ ಏರಿಕೆ ಶುರುವಾಗುತ್ತೆ. ರಿಸರ್ವ್ ಬ್ಯಾಂಕ್ ಬಡ್ಡಿ ದರವನ್ನೇ ಹೆಚ್ಚಿಸುತ್ತೆ. ದೂರದ ಎಲ್ಲೋ 2 ದೇಶಗಳ ಜಗಳ ಆಡಿದರೆ ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿರುವ ದುಡ್ಡು ಹೇಗೆ ಕರಗುತ್ತದೆ ಅಂತ ಈಗ ಅರ್ಥ ಆಯ್ತಾ? ಇದೇ ಕಾರಣಕ್ಕೆ ನಮ್ಮ ಮನೆಯ ಯಜಮಾನನ ಸ್ಥಾನದಲ್ಲಿರುವ ಪ್ರಧಾನಿ ಮೋದಿ ಅವರು ಈಗಲೇ ಎಚ್ಚೆತ್ತುಕೊಂಡಿದ್ದಾರೆ. ಈ ದೊಡ್ಡ ಗಂಡಾಂತರದಿಂದ ಪಾರಾಗಲು ಕೇವಲ ಸರ್ಕಾರ ಮಾತ್ರ ಏನೂ ಮಾಡಲು ಸಾಧ್ಯವಿಲ್ಲ. ನೀವೆಲ್ಲರೂ ಕೈ ಜೋಡಿಸಬೇಕು. ಅದಕ್ಕಾಗಿಯೇ ಪ್ರಧಾನಿ ಮೋದಿ ಅವರು 5 ಸುಲಭ ಉಪಾಯಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ನಾವೆಲ್ಲರೂ ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನು ನಮ್ಮ ದೈನಂದಿನ ಬದುಕಿನಲ್ಲಿ ಅಳವಡಿಸಿಕೊಳ್ಳಲೇಬೇಕು. ಒಂದು, ಪೆಟ್ರೋಲ್ ಡೀಸೆಲ್ ಉಳಿಸಿ. ನೀವು ಆಫೀಸ್ಗೆ ಹೋಗುವಾಗ ಒಬ್ಬರೇ ಒಂದು ದೊಡ್ಡ ಕಾರ್ ತಗೊಂಡು ಹೋಗುವ ಬದಲು ಬಸ್ ಅಥವಾ ಮೆಟ್ರೋ ಬಳಸಿ. ಅಥವಾ ಆಫೀಸ್ಗೆ ಹೋಗಬೇಕಾದ್ರೆ ನಿಮ್ಮ ಸ್ನೇಹಿತನ ಜೊತೆ ಕಾರ್ ಪೂಲಿಂಗ್ ಮಾಡಿ. ಅಕ್ಕಪಕ್ಕದ ಗಲ್ಲಿಗೆ ಹೋಗಲು ಬೈಕ್ ತೆಗೆಯುವ ಬದಲು ನಡೆದುಕೊಂಡು ಹೋಗಿ. ನೀವು ಉಳಿಸುವ ಪ್ರತಿಯೊಂದು ಹನಿ ಪೆಟ್ರೋಲ್ ಕೂಡ ದೇಶದ ಒಂದು ಡಾಲರನ್ನು ಸೇವ್ ಮಾಡದಂತೆ. ನೀವು ನಿಮ್ಮ ದುಡ್ಡು ಉಳಿಸ್ತಾ ಇದ್ದೀರಿ ಅಂತ ಅಂದ್ಕೊಳ್ಬೇಡಿ, ನೀವು ದೇಶದ ಆರ್ಥಿಕತೆಯನ್ನು ಕಾಪಾಡ್ತಾ ಇದ್ದೀರಿ ಅಂತ ಹೆಮ್ಮೆ ಪಡಿ. ಸಾಧ್ಯವಾದರೆ ಎಲೆಕ್ಟ್ರಿಕ್ ವಾಹನಗಳನ್ನು ಕೂಡ ಬಳಸಿ. ವರ್ಕ್ ಫ್ರಮ್ ಹೋಮ್. ಕೊರೋನಾ ಟೈಮ್ನಲ್ಲಿ ನಾವೆಲ್ಲ ಮನೆಯಿಂದಲೇ ಕೆಲಸ ಮಾಡ್ತಿದ್ವಿ. ಆ ಸಮಯದಲ್ಲಿ ಇಡೀ ದೇಶದಲ್ಲಿ ಎಷ್ಟು ಕೋಟಿ ಲೀಟರ್ಗಳ ಪೆಟ್ರೋಲ್ ಉಳಿತಾಯವಾಯಿತು ಗೊತ್ತಾ? ರಸ್ತೆಯಲ್ಲಿ ಟ್ರಾಫಿಕ್ ಇರಲಿಲ್ಲ, ಗಾಳಿ ಶುದ್ಧವಾಗಿತ್ತು. ಈಗ ಪ್ರಧಾನಿಯವರು ಮತ್ತೆ ಅದೇ ಪ್ಲಾನ್ ಹೇಳಿದ್ದಾರೆ. IT ಕಂಪನಿಗಳು ಮತ್ತು ಸಾಧ್ಯವಾದರೆ ಎಲ್ಲ ಕಚೇರಿಗಳು, ಶಾಲಾ ಕಾಲೇಜುಗಳು ತಮ್ಮ ಉದ್ಯೋಗಿಗಳಿಗೆ, ತಮ್ಮ ಸ್ಟೂಡೆಂಟ್ಗಳಿಗೆ ವಾರದಲ್ಲಿ 2-3 ದಿನವರೆಗೂ ಕೆಲಸ ಮಾಡಲು, ಮನೆಯಿಂದಲೇ ಕೆಲಸ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ. ಇದರಿಂದ ಟ್ರಾಫಿಕ್ ಜಾಮ್ ಅಲ್ಲಿ ನಿಂತು ಸುಮ್ಮನೆ ಉರಿದು ಹೋಗುವ ಲಕ್ಷಾಂತರ ಲೀಟರ್ ಪೆಟ್ರೋಲ್ ಉಳಿಯುತ್ತೆ. 3ನೇದು, ಚಿನ್ನದ ವರ್ಷ ಹೊರಗಡೆ ಹೋಗುವ ಬದಲು ನಮ್ಮದೇ ಕಾಶ್ಮೀರ, ಶಿಮ್ಲಾ, ಗೋವಾ ಅಥವಾ ನಮ್ಮದೇ ಕರ್ನಾಟಕದ ಮಡಿಕೇರಿ, ಚಿಕ್ಕಮಂಗ್ಳೂರು, ಹಂಪಿಗೆ ಹೋಗಿ ಬನ್ನಿ. ನಿಮ್ಮ ದುಡ್ಡು ನಮ್ಮೂರ ಟ್ಯಾಕ್ಸಿ ಡ್ರೈವರ್ಗೆ, ನಮ್ಮೂರ ಹೋಟೆಲ್ನವನಿಗೆ, ನಮ್ಮೂರ ಜನರಿಗೆ ಸೇರ್ಲಿ. ಇದರಿಂದ ನಮ್ಮವರೇ ಉದ್ಧಾರ ಆಗ್ತಾರೆ. ಇನ್ನು 5ನೇದು, ಅಡುಗೆ ಎಣ್ಣೆ ಮತ್ತು ರಸಗೊಬ್ಬರ ಕಡಿಮೆ ಮಾಡಿ. ನಾವು ಬಳಸುವ ಪಾಮ್ ಆಯಿಲ್, ಈ ಸನ್ಫ್ಲವರ್ ಆಯಿಲ್ ಇದೆಲ್ಲ ಇಂಡೋನೇಷ್ಯಾ, ಮಲೇಷಿಯಾದಿಂದ ಹಡಗಿನಲ್ಲಿ ಬರ್ತವೆ.
ಪ್ರತಿದಿನ ಅಡುಗೆಯಲ್ಲಿ ನಾವು ಬಳಸುವ ಎಣ್ಣೆಯನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ನಿಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ, BP ಶುಗರ್ ಬರಲ್ಲ ಮತ್ತು ದೇಶದ ಸಾವಿರಾರು ಕೋಟಿ ರೂಪಾಯಿ ಕೂಡ ಉಳಿತಾಯ ಆಗುತ್ತೆ. ಹಾಗೆಯೇ ರೈತರು ಹೊರದೇಶದಿಂದ ಬರುವ ರಾಸಾಯನಿಕ ಗೊಬ್ಬರ ಬಳಸುವ ಬದಲು ನಮ್ಮ ಊರಿನ ಕೊಟ್ಟಿಗೆಯ ಗೊಬ್ಬರ, ಸಾವಯವ ಕೃಷಿ ಮಾಡಿದ್ರೆ ಆಮದು ಖರ್ಚು ವಿಪರೀತವಾಗಿ ತಗ್ಗುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ, ಅರ್ಥವಾಯ್ತಾ ಲೆಕ್ಕಾಚಾರ? ದೇಶದ ಆರ್ಥಿಕತೆಯನ್ನು ಕಾಪಾಡುವುದು ಕೇವಲ ಹಣಕಾಸು ಸಚಿವರ ಅಥವಾ ಪ್ರಧಾನಿ ಮಂತ್ರಿಯ ಕೆಲಸವಲ್ಲ. ಅದರಲ್ಲಿ 140 ಕೋಟಿ ಭಾರತೀಯರ, ನಮ್ಮೆಲ್ಲರ, ನನ್ನ ಪಾತ್ರವೂ ಇದೆ. ದೇಶ ಸೇವೆ ಅಂದ್ರೆ ಕೇವಲ ಬಾರ್ಡರ್ ನಲ್ಲಿ ಹೋಗಿ ಕೋವಿ ಹಿಡಿದು ನಿಲ್ಲುವುದಷ್ಟಕ್ಕೆ ಅಲ್ಲ. ಆರ್ಥಿಕ ಬಿಕ್ಕಟ್ಟಿನ ಸಮಯದಲ್ಲಿ ನಾವು ಮಾಡುವ ಪ್ರತಿಯೊಂದು ಸಣ್ಣ ಉಳಿತಾಯವೂ ದೇಶ ಸೇವೆಯೇ. ನಾವು ಅನಗತ್ಯವಾಗಿ ಕಾರ್ ತೆಗೆಯದಿದ್ರೆ, ನಾವು ಅನಗತ್ಯವಾಗಿ ಚಿನ್ನ ಬಿಸ್ಕೆಟ್ ತಂದು ಬೀರುವಿನಲ್ಲಿ ಇಡದಿದ್ರೆ, ನಾವು ನಮ್ಮದೇ ಊರುಗಳಲ್ಲಿ ಪ್ರವಾಸ ಮಾಡಿದ್ರೆ ನಮ್ಮ ದೇಶದ ಆರ್ಥಿಕತೆ ಕಬ್ಬಿಣದಷ್ಟೇ ಗಟ್ಟಿ ಆಗ್ತವೆ. ದೇಶ ಗಟ್ಟಿಯಾದ್ರೆ ನಿಮ್ಮೆಲ್ಲರ ಬದುಕು ನೆಮ್ಮದಿಯಾಗಿರ್ತದೆ. ನಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ಕೆಲಸ ಸಿಗ್ತದೆ. ಬೆಲೆ ಏರಿಕೆ ನಮ್ಮನ್ನ ಕಾಡುವುದಿಲ್ಲ. ದೇಶವೇ ಮೊದಲು ಎನ್ನುವುದು ಕೇವಲ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲ, ಅಥವಾ ಬಾಯಲ್ಲಿ ಹೇಳುವ ಮಾತಾಗಬಾರ್ದು. ಅದು ನಮ್ಮ ದಿನನಿತ್ಯದ ನಿರ್ಧಾರಗಳಲ್ಲಿ ಕೂಡ, ನಮ್ಮ ಖರ್ಚು ವೆಚ್ಚಗಳಲ್ಲಿ ಕೂಡ, ನಮ್ಮ ಬದುಕಿನಲ್ಲಿ ಪ್ರತಿಫಲಿಸಬೇಕು. ನಮ್ಮ ದೇಶದ ಯಜಮಾನ ನಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಅರ್ಥ ಮಾಡಿಕೊಂಡು ಜವಾಬ್ದಾರಿಯಿಂದ ನಡೆದುಕೊಳ್ಬೇಕಾದದ್ದು ನಮಗೆ ಬಿಟ್ಟ ವಿಚಾರ, ನಿಮಗೆ ಬಿಟ್ಟ ವಿಚಾರ. ಈ ಮಾಹಿತಿ ನಿಮ್ಗೆ ಅರ್ಥವಾಗಿದೆ?